ಆಗತ್ತೆ. ಕೀರ್ತನಂ, ನೀವು ಕೀರ್ತನೆ ಮಾಡಿದರೆ ಶ್ರವಣಂಚೈವ, ಆಮೇಲೆ ಶ್ರವಣ ಆಗತ್ತೆ. ಯಾಕೆ ಎಲ್ಲರೂ ಹೇಳ್ತಾರಲ್ಲ, ಆಗ ನಿಮಗೆ ಶ್ರವಣ ಆಗತ್ತೆ. ಕೊನೆ ಪಕ್ಷ ಏನು ಮಾಡಿ, ಹೋದಲ್ಲಿ ಎಲ್ಲಿ ವಿಷ್ಣುವಿನ ಚರಿತ್ರೆ ಆಗ್ತದೋ ಅಲ್ಲಿ ಕೇಳಿ ಅಂತ ಹೇಳಿದರು. ಕೇಳ್ತಾನೇ ಇರಬೇಕು, ನಮಗೆ ಮರಿತಾ ಹೋಗ್ತಾನೇ ಇರ್ತದೆ. ಮತ್ತೆ ಮತ್ತೆ ಭಗವಂತನ ನಾಮಸ್ಮರಣೆಯನ್ನು ಶ್ರವಣ ಮಾಡಬೇಕು. LSRW ಅಂತ ಒಂದು ನಿಯಮ ಇದೆ ಎಜುಕೇಷನ್ನಿನಲ್ಲಿ. ಭಾಷೆಯನ್ನು ಕಲಿಯುವುದು ಹೇಗೆ ಅಂತ ಕೇಳಿದರೆ, ಮೊದಲು ಲಿಸನಿಂಗ್, ಕೇಳುವಂಥದ್ದು. ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು. ಅದನ್ನು ಬರೀಲಿಕ್ಕೆ ಓದಲಿಕ್ಕೆ ಕಲಿಯುವುದಲ್ಲ ಮೊದಲು, ಮತ್ತೆ ಮಾತಾಡಲಿಕ್ಕೆ ಕಲಿಯುತ್ತೆ ಮಗು ಮಾತೃಭಾಷೆಯನ್ನು. ಹೇಗೆ ಕಲ್ತದ್ದು ಕೇಳಿದರೆ, ಅವರು ಮಾತಾಡೋದನ್ನು ಇವರು ಕೇಳಿದರು, ಲಿಸನಿಂಗ್ ಫಸ್ಟಿಗೆ ಕೇಳಿದರು. ಕೇಳಿ ಕೇಳಿ ಅಮ್ಮ, ಅಪ್ಪ, ಅಣ್ಣ ಹೀಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದು. ಹಾಗಾದರೆ ಮಾತಾಡಬೇಕಾದ್ರೆ ಮೊದಲು ಕೇಳಿದರೆ ಶ್ರವಣಂ ನೋಡಿ, ಲಿಸನಿಂಗ್, ಆಮೇಲೆ ಸ್ಪೀಕಿಂಗ್, ಆಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದು. ರಿಪೀಟ್ ಮಾಡಲಿಕ್ಕೆ ಶುರು ಮಾಡಿದರು, ಅಪ್ಪ ಅಣ್ಣ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲೆ ಏನು ಮಾಡಿದರು, ಆಮೇಲೆ ಇವರು ರೀಡಿಂಗ್, ಓದಲಿಕ್ಕೆ ಶುರು ಮಾಡಿದ್ದು. ಟಿ ವಿ ಪರದೆಯಲ್ಲಿಯೋ ಪತ್ರಿಕೆಯ ಮೇಲೆಯೋ ಅದರ ಹೆಸರನ್ನು ನೋಡಿ ವಿಜಯ ಕರ್ನಾಟಕ, ಉದಯವಾಣಿ, ವಾರ್ತೆಗಳು ಅಂತ ಹೇಳಲಿಕ್ಕೆ ಮತ್ತೆ ಶುರು ಮಾಡಿದ್ದು. ಆಮೇಲೆ ಬರೀಲಿಕ್ಕೆ ಶುರು ಮಾಡಿದ್ದು. 1ನೇ ಕ್ಲಾಸಿಗೆ ಹೋಗಬೇಕಾದ್ರೆ ಅ ಇ ಅಂತ. ನಮ್ಮದು ಹಾಗಲ್ಲ, ನಮ್ಮದೆಲ್ಲ ಉಲ್ಟ. ಭಾಷೆ ಕಲಿಬೇಕಾದ್ರೆ ಆಂಗ್ಲ ಭಾಷೆಯೋ ಇತರ ಭಾಷೆಯನ್ನು ಕಲಿಯುವಾಗ ಮೊದಲು ಎ ಫಾರ್ ಆ್ಯಪಲ್ ಅಂತ ಬರ್ದದ್ದು. ಮತ್ತೆ ಯಾರಾದರೂ 4 ಜನ ಎಲ್ಲಿಯಾದರೂ ಹೇಳಿದರೆ ಹೇಳುವುದಷ್ಟೇ, ಮಾತಾಡೋದು ಕೊನೆಗೆ. ನಿಜವಾಗಿ ಹಾಗಲ್ಲ, ವಾತಾವರಣ ಇರಬೇಕು ಕೇಳಲಿಕ್ಕೋಸ್ಕರ. ಹಾಗಾಗಿ ಶ್ರವಣಕ್ಕೆ ಅಲ್ಲಿ ಹೇಳುವಾಗಲೂ ಹಾಗೆ ಆತ್ಮವಾರೆಯ ದ್ರಷ್ಟವ್ಯ, ದೇವರನ್ನು ಕಾಣಬೇಕು ಅಂತಾದರೆ ಏನು ಮಾಡಿ, ಶ್ರವಣಂ ಮನನಂ ನಿಧಿಧ್ಯಾಸನಂ. ಹಾಗಾಗಿ ಶ್ರವಣಕ್ಕೆ ಬಹಳ ಮಹತ್ವ. ಇನ್ನು ಯಾರಾದರೂ ಬಂದು ಮಾತಾಡುವಾಗಲೂ ನೋಡಿ, ನೀವೇನೋ ಹೇಳಬೇಕು ಅಂತ ಹೊರಡ್ತೀರಿ, ನೀವು ಹೇಳಲಿಕ್ಕೆ ಹೊರಡುವಾಗ ಅವರು ಹೇಳೋದೇ ಜಾಸ್ತಿ. ಸುಮ್ಮನೆ ಕೂತ್ಕೊಳ್ಬೇಕು ನೀವು, ಅವರು ಹೇಳುವಷ್ಟು ಹೇಳಿಕೊಳ್ಬೇಕು. ಅವರೆಲ್ಲ ಹೇಳಿದ ನಂತರ ಮತ್ತೆ ನೀವು ಹೇಳಬೇಕು. ನೀವು ಮಧ್ಯದಲ್ಲಿ ಹೇಳಿದರೆ ಕೆಲವರಿಗೆ ಅವರಲ್ಲಿ ಇದ್ದದ್ದನ್ನು ಹೇಳದೆ ಬಿಡುವುದೇ ಇಲ್ಲ ಅವರು. ಹಾಗಾಗಿ ಕೇಳುವುದುಂಟಲ್ಲ, ಅದು ದೊಡ್ಡ ಕಷ್ಟದ ಕೆಲಸ. ಬಂದು 25 ಹೇಳ್ತಾರೆ, ಮೊದಲು ಕೇಳ್ತಾ ಕೂತ್ಕೊಳ್ಬೇಕು. ಎಲ್ಲ ಖಾಲಿ ಆಯಿತಾ, ಇನ್ನು ನಾನು ಹೇಳ್ತೇನೆ ನೋಡು ಅಂತ ಮತ್ತೆ ಹೇಳಬೇಕು. ಹೀಗೆ ಶ್ರವಣ ಎನ್ನುವುದು ಒಂದು ದೊಡ್ಡ ತಪಸ್ಸು. ಹಾಗಾಗಿ ಶ್ರವಣ ಮಾಡಿ, ಭಗವಂತನ ಚರಿತ್ರೆಯನ್ನು ಶ್ರವಣ ಮಾಡಿ. ಇವತ್ತು ನಾವು ದೂರದರ್ಶನಗಳಲ್ಲೆಲ್ಲ ನೋಡಿದರೆ ಮೊದಲು ಕೇಳುವುದು ಇದೆಲ್ಲ ಹೇಳಿದರೆ ಮಹಾಮಾರಿ ಬಂತು ಎಲ್ಲ ನೆಗೆಟಿವನ್ನೇ ಕೇಳ್ತೇವೆ. ಅಲ್ಲ, ಮತ್ತು ಭಗವಂತನ ವಿಚಾರಗಳನ್ನು ಶ್ರವಣ ಮಾಡಿ. ಆಮೇಲೆ ಕೇಳುತ್ತಾ ನೀವು ಹೇಳುತ್ತಾ ಅವನು ನಮಗಿಂತ ದೊಡ್ಡವ ಎನ್ನುವ ಅನುಭವ ಬರ್ತಾ ಹೋಗ್ತದೆ. ಆಮೇಲೆ ವಂದನಂ, ನಮಸ್ಕಾರ ಮಾಡಲಿಕ್ಕೆ ಕಲೀರಿ. ಇವತ್ತು ನೋಡಿ ಹೇಳುತ್ತೇವೆ ನಾವು ನಮಸ್ಕಾರ ಮಾಡ್ತೇವೆ ಅಂತ, ಕರೆಕ್ಟಾಗಿ ನಮಸ್ಕಾರವೇ ಮಾಡೋದಿಲ್ಲ ನಾವು. ದೇವತಾ ಪ್ರಾರ್ಥನೆ ಉಂಟು ಅಂತ ಹೇಳಿದ ಕೂಡಲೇ ಮಂತ್ರಾಕ್ಷತೆ ಕೊಟ್ಟು ಬಿಡ್ತಾರೆ ಪುರೋಹಿತರೆಲ್ಲ. ಹಾಗಾಗಿ ಮಂತ್ರಾಕ್ಷತೆ ಹಿಡ್ಕೊಂಡು ಹೀಗೆ ನಿಲ್ತಾರೆ, ಹೀಗೆ ನಿಲ್ತಾರೆ, ಹೀಗೆ ಹಿಡ್ಕೊಳ್ತೇವೆ. ಅಲ್ಲ, ನಮಸ್ಕಾರ ಮಾಡಬೇಕಾದ್ರೆ 2 ಕೈಗಳನ್ನು ಜೋಡಿಸಿ, ಬಲ ಕೈಯಿದ್ದು ಸ್ವಲ್ಪ ಮೇಲೆ ಇರಬೇಕು, ಎಗದೆಗೆ ಹೀಗೆ ತಾಗಿಕೊಂಡಿರಬೇಕು. ಹೀಗೆ ನಮಸ್ಕಾರ ಮಾಡಬೇಕು ಅಂತ ಇರೋದು. ನಾವು ಹಾಗೆ ಮಾಡೋದೇ ಇಲ್ಲ. ನಾನು ಹೇಳೋದು, ಧ್ವಜವಂದನೆ ಮಾಡಬೇಕಾದ್ರೆ, ಫ್ಲ್ಯಾಗ್ ವೆಸ್ಟ್ ಮಾಡಬೇಕಾದ್ರೆ ಅದು ಹೀಗೇನೇ ಮಾಡಬೇಕು ಧ್ವಜವಂದನೆ. ಅದು ಹೀಗೆ ಮಾಡಿದರೆ ಆಗೋದಿಲ್ಲ. ಹೇಗೆಯೋ ನಮಸ್ಕಾರವೂ ಹಾಗೆ 2 ಕೈ ಜೋಡಿಸಿಕೊಂಡು ನಮಸ್ಕಾರವನ್ನು ಮಾಡಬೇಕು. ಹೀಗೆ ವಂದನಂ ಅಷ್ಟು ಮಾತ್ರ ಅಲ್ಲ, ದೀರ್ಘದಂಡ ನಮಸ್ಕಾರಗಳನ್ನು ಮಾಡಬೇಕು. ಕಾಲಕ್ಕೆ ಸರಿಯಾಗಿ ಸಂದರ್ಭವನ್ನು ನೋಡಿಕೊಂಡು. ಅಂತೂ ದೇವರಿಗೆ ನಮಸ್ಕಾರ ಅಂತ ಹೇಳಿದರೆ ದೈಹಿಕವಾಗಿ ಮಾತ್ರ ಅಲ್ಲ, ಮಾತಿನಲ್ಲಿಯೂ ಕೂಡ ತಲೆಯನ್ನು ಬಾಗಬೇಕು ಅಂತ ಅರ್ಥ. ಮಾನಸಿಕವಾಗಿಯೂ, ದೈಹಿಕವಾಗಿಯೂ, ವಾಚಿಕವಾಗಿಯೂ. ಹೀಗೆ ವಂದನಂ ಇದು ಯಾವಾಗ ಬರುತ್ತೆ ಗೊತ್ತಾ? ನೀನು ಈಶ, ನಾನು ದಾಸ ಅಂತ ಇದ್ದರೆ ಬರ್ತದೆ. ಮತ್ತು ನಾನೇ ದೊಡ್ಡ ಜನ ಅಂತ ಇದ್ದರೆ ಇದು ಬರೋದೇ ಇಲ್ಲ. ಒಂದು ವೇಳೆ ಮಾಡಿದ್ರು ಕೂಡ ಹೀಗೆ ಮಾಡಿಬಿಡ್ತೇವೆ, ಅಂದರೆ ಒಳಗಿಂದ ಇರೋದಿಲ್ಲ. ಹಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಂದನ ಅಭಿವಾದನ ಸ್ತುತ್ಯೋ, ಸ್ತುತಿ ಮಾಡಬೇಕು, ನಮಸ್ಕಾರ ಮಾಡಬೇಕು ಎಲ್ಲ. ಹಾಗೆಂತೇಳಿ ಗಾಡಿಯಲ್ಲೆಲ್ಲ ಹೋಗುವಾಗ ನಮಸ್ಕಾರ ಮಾಡುವುದಲ್ಲ. ದೂರಸ್ಥಂ ಜಲಮಧ್ಯಸ್ಥಂ ಧಾವಂತಂ ಧನಗರ್ವಿತಂ ಅಂತ ಹೀಗೆಲ್ಲ ನಮಸ್ಕಾರ ಮಾಡಲಿಕ್ಕಿಲ್ಲ ಅಂತ ಕೆಲವು ಕೊಡ್ತಾರೆ. ದೂರದಲ್ಲಿದ್ದಾರೆ, ಓಯ್ ನಮಸ್ಕಾರ ಹೇಳುದು, ಅವರಿಗೆ ಪಾಪ ಕೇಳುವುದೇ ಇಲ್ಲ. ಅವ್ರು ಎಲ್ಲಿಯೋ ನೋಡ್ತಾ ಬರ್ತಾ ಇರ್ತಾರೆ. ಅಂಥದ್ರಲ್ಲೆಲ್ಲ ನಮಸ್ಕಾರ ಮಾಡಬಾರ್ದು ಅಂತ ಕಡೆ. ಪಾಪ ಧಾವಂತಂ ಓಡ್ತಾ ಹೋಗ್ತಾ ಇರ್ತಾರೆ, ಬಸ್ಸಿಗೆ ಲೇಟ್ ಆಯಿತು ಅಂತ. ಇವರು ಅಣ್ಣ ನಮಸ್ಕಾರ ಇವರ ನಮಸ್ಕಾರ ತಗೊಳ್ಳುವಾಗ ಅಲ್ಲಿ ಬಸ್ಸು ತಪ್ಪಿ ಹೋಗುತ್ತೆ. ಧಾವಂತವಿದ್ದಾಗ ನಾವು ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಧನಗರ್ವಿತಂ, ಬಹಳ ಸಂಪತ್ತುಂಟು ಹಾಗೆ ಹೀಗೆ ಅಂತ ಅಹಂಕಾರ ಇರ್ತದೆ. ನೀವು ಕೊಟ್ಟದ್ದು ವ್ಯರ್ಥ ಆಗಿಬಿಡ್ತದೆ, ಅಂತ ಮಾಡಿಕೊಂಡು ಹೋಗ್ತಾನೆ. ನಮಸ್ಕಾರ ಕೊಟ್ಟದ್ದಕ್ಕೆ ಪ್ರತಿ ನಮಸ್ಕಾರವನ್ನು ಕೊಡಬೇಕು. ಹಾಗಾಗಿ ಸ್ವಾಗತ ಹೇಳಿದರೆ ಸುಸ್ವಾಗತ ಅಂತ. ಇವತ್ತು ನಾವೇ ಹೇಳೋದು ಎರಡನ್ನು ಕೂಡ, ರಿಪ್ಲೈ ವಾಕ್ಯ ಅದು.
ಸ್ವಾಗತಂ ಅಂತ ನಾವು ಹೇಳಬೇಕು. ನೀವು ಹೇಳಿದ್ದಕ್ಕೆ ಸ್ವಾಗತಕ್ಕೆ ನಮ್ಮದು ಸ್ವಾಗತ ಹೇಳಿದರೆ ಸುಸ್ವಾಗತ ಅಂತ ಅವರು ಹೇಳಬೇಕು, ಬಂದ ಗೆಸ್ಟ್. ಇದು ನಾವೇ ಸ್ವಾಗತ ಸುಸ್ವಾಗತ ಅಂತ ನಾವೇ ಎರಡೂ ಹೇಳಿಬಿಡ್ತೇವೆ, ರಿಪ್ಲೈ ಅವರೇ ನಾವು ಮಾಡಿಬಿಡ್ತೇವೆ. ಹೀಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಪ್ರತಿಯಾಗಿ ನಮಸ್ಕಾರವೋ ಆಶೀರ್ವಾದವೋ ಬರಬೇಕು, ಅದನ್ನು ನೋಡಿಕೊಂಡು ಮಾಡಬೇಕು. ಆಮೇಲೆ ಹೇಳ್ತಾರೆ ಜಲಮಧ್ಯಸ್ಥಂ ಅಂತ, ನೀರಿನ ಮಧ್ಯದಲ್ಲಿ ದೋಣಿ ದಾಟಿಸ್ತಾ ಇರ್ತಾರೆ. ಓಯ್ ನಮಸ್ಕಾರ ನಮಸ್ಕಾರ ಹೇಳಿದರೆ ಇವಾಗ ಕಾಯಿ ಬಿಟ್ಟು ನಮಸ್ಕಾರ ಮಾಡಿದರೆ ದೋಣಿಯಲ್ಲಿ ಮುಳುಗಿ ಹೋಗ್ತೇವೆ. ಗಾಡಿ ಹೋಗ್ತಾ ಇರ್ತೇವೆ ಬೈಕಲ್ಲಿ, ನಮಸ್ಕಾರ ನಮಸ್ಕಾರ ಹೇಳಿದರೆ ನಮಸ್ಕಾರ ಮಾಡಬೇಕು ಅಂತ ಕೈ ಬಿಟ್ಟು ನಮಸ್ಕಾರ ಮಾಡಿದರೆ ಮತ್ತೆ ಮಲಗಿ ನಮಸ್ಕಾರ ಮಾಡುವ ಪರಿಸ್ಥಿತಿ ಬಂದು ಬಿಡ್ತದೆ. ಹಾಗಾಗಿ ನಮಸ್ಕಾರಕ್ಕೆ ಬಹಳ ಮಹತ್ವವನ್ನು ಹೇಳ್ತಾರೆ. ವಂದನಂ, ಆಮೇಲೆ ಪಾದಸೇವನಂ, ಪಾದಸೇವೆ ಮಾಡಬೇಕು. ಯಾರ್ದು? ಭಗವಂತನದ್ದು. ಭಗವಂತನ ಮೂರ್ತಿಗಳದ್ದು ಮಾಡಬಹುದು, ಭಗವಂತ ಸಿಗ್ತಾನೆ ಇಲ್ವಾ? ಅಲ್ಲಿ ಮೂರ್ತಿಗಳಲ್ಲಿ ಎರಡು ರೀತಿಯಾದದ್ದು, ಒಂದು ಚಲ, ಇನ್ನೊಂದು ಅಚಲ. ಅಚಲವಾದದ್ದು ವಿಗ್ರಹ, ಚಲವಾದದ್ದು ಯಾರು? ವೈಷ್ಣವರು. ನೋಡಿ ಇಲ್ಲಿ ಶಬ್ದಗಳನ್ನು ಹಾಕಬೇಕಾದ್ರೆ ಕೇವಲ ಬ್ರಾಹ್ಮಣ, ಕೇವಲ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ ಹೇಳ್ತಾನೇ ಇಲ್ಲ ಅವರು. ವೈಷ್ಣವರು ಅಂತ ಹೇಳಿದರು. ಯಾರೇ ಇರಲಿ ವೈಷ್ಣವರು ಅಂತಾದರೆ ಅವರಿಗೆ ಗೌರವ ಕೊಡಬೇಕಾದ್ದು ಕರ್ತವ್ಯ. ಇವತ್ತು ಎಷ್ಟೋ ಜನ ನಮ್ಮ ಮೇಲೆ ಆಕ್ಷೇಪವನ್ನು ಹೇಳ್ತಾರೆ. ಇವತ್ತು ಕ್ರಿಶ್ಚಿಯಾನಿಟಿಗೆ ಪರಿವರ್ತನೆಗೊಳ್ತಾರೆ, ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆಗೊಳ್ತಾರೆ, ಅಲ್ಲೆಲ್ಲರನ್ನು ಎಕ್ಸೆಪ್ಟ್ ಮಾಡಿಕೊಳ್ತಾರೆ. ನಮ್ಮ ಹಿಂದೂಗಳಲ್ಲಿ ಯಾರೋ ಎಕ್ಸೆಪ್ಟ್ ಮಾಡಿಕೊಳ್ತಾರೆ ಹೇಳಿದರೆ ಶಾಸ್ತ್ರಕಾರರು ಕೊಡ್ತಾರೆ, ಯಾರೇ ಇರಲಿ ವೈಷ್ಣವ ಅಂತ ಬನ್ನಿ ಅವರನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಹೇಳಿದರು. ಹಾಗಾಗಿ ವೈಷ್ಣವರಿಗೆ ವಿಶೇಷವಾಗಿ ಗೌರವವನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಆ ವೈಷ್ಣವರ ವಿಷ್ಣು ಭಕ್ತರ ಸೇವೆ ಮಾಡಬೇಕು. ನಮಗೆ ಸೇವೆ ಅಂತ ಹೇಳಿದ್ಕೊಂಡು ಎಲ್ರಿಗೂ ಒಂದೇ ರೀತಿ ಸೇವೆ ಮಾಡೋದಲ್ಲ. ಮತ್ತು ವಿಷ್ಣು ಭಕ್ತರು ಬಂದರು ಅಂತ ಇಟ್ಟುಕೊಳ್ಳುವ, ಮಠಕ್ಕೋ ದೇವಸ್ಥಾನಕ್ಕೋ ಉತ್ಸವಾದಿಗಳಲ್ಲಿ ಬಂದರು ಅಂತ ಹೇಳಿ ಯಾವುದೇ ಜಾತಿ ಧರ್ಮ ಇರಲಿ ಅವರಿಗೆ ಉಪಚಾರಾದಿಗಳನ್ನು ಮಾಡಬೇಕು. ಅವರಿಗೆ ಬಾಯಾರಿಕೆ ಕೊಡುವಂಥದ್ದು ಅಥವಾ ಅವರಿಗೆ ದರ್ಶನಕ್ಕೆ ಬೇಕಾದ ಅನುಕೂಲ್ಯತೆಗಳನ್ನು ಮಾಡಿಕೊಡುವಂಥದ್ದು, ಅವರಿಗೆ ಊಟ ಹಾಕುವಂಥದ್ದು ಎಲ್ಲವೂ ಕೂಡ ಯಾವ ರೂಪದಲ್ಲಿಯೂ ಕೂಡ ದೇವರು ಬರಬಹುದು, ಯಾವ ಜಾತಿಯ ರೂಪದಲ್ಲಿಯೂ ದೇವರು ಬರಬಹುದು. ಹಾಗಾಗಿ ಬಂದ ಭಕ್ತಾದಿಗಳಲ್ಲಿ ಉಂಟಲ್ಲ ಅವರಲ್ಲಿ ದೇವರನ್ನು ಕಾಣಬೇಕು. ಹಾಗಾಗಿ ಇವತ್ತು ಬ್ರಹ್ಮಕಲಶ ಎಲ್ಲ ಆಗ್ತದೆ, ಊಟವೇ ಗೌಜಿ. ಆ ಬಂದದ್ರಲ್ಲಿ ಯಾರೋ ಹಣ ಕೊಟ್ಟಿರ್ತಾರೆ, ಯಾರೋ ಬಡಿಸ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತೇವೆ. ನಮ್ಮದು ಪಾರಪತ್ಯ, ನೀವೇನು ಬಂದದ್ದು, ಯಾಕೆ ಬಂದದ್ದು, ಹೋಗಿ ಆಚೆ, ಹೀಗೆ ಅಂತ ಬೈತೇವೆ ನಾವು. ಬೈಬಾರದು. ಮತ್ತೇನೋ ಒಳ್ಳೆಯ ಮಾತಿನಿಂದ ಕರೆದು ಅವರು ಆ ದೇವರ ಭಕ್ತರು, ದೇವರ ಪ್ರತಿರೂಪ ಅಂತ ತಿಳ್ಕೊಂಡು ಅವರನ್ನು ಕರೆದು ಉಪಚಾರಾದಿಗಳನ್ನು ಮಾಡಬೇಕು. ಹಾಗಾಗಿ ಹಸಿದವರಿಗೆ ಊಟ ಕೊಡುವಂಥದ್ದಿರ್ಬೋದು, ಒಳ್ಳೆಯ ಮಾತು ಹೇಳುವುದು. ಈ ಊಟಕ್ಕಿಂತಲೂ ಒಳ್ಳೆಯ ಮಾತು ಹೇಳುದುಂಟಲ್ಲ, ಇದು ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಭೋಜನೆ ಆದರೋ ರಸ, ಆದರ ಅಂದರೆ ಪ್ರೀತಿ. ನೀವು ಊಟ ಹಾಕಿ ಎಲ್ಲದಕ್ಕಿಂತ ಪ್ರೀತಿ ಉಂಟಲ್ಲ ಇದನ್ನು ಕೊಡಿ. ಹಾಗಾಗಿ ಪಾದಸೇವನ ಅಂತ ಹೇಳಿದ ಕೂಡಲೇ ಅವರು ಬಂದ ಕೂಡಲೇ ಅವರ ಕಾಲು ತೊಳೆಯುವುದೇ ಪಾದಸೇವನೆ ಅಂತ ತಿಳ್ಕೊಳ್ಳಬೇಕಾಗಿಲ್ಲ. ಅವರಿಗೆ ಬೇಕಾದ ಅನುಕೂಲ್ಯತೆಗಳು ಬಂದಾಗ ಕುತ್ಕೊಳ್ಳುವಂಥ ಆಸನಾದಿಗಳನ್ನು ಕೊಡೋದು, ಉಪಚಾರ ಮಾಡೋದು, ಇದಕ್ಕೆ ಯಾವ ಜಾತಿ ಧರ್ಮಗಳನ್ನು ಹೇಳಲಿಲ್ಲ. ವೈಷ್ಣವರು ಎನ್ನುವ ಒಂದೇ ಕೆಟಗರಿ ಹೇಳಿದ್ದಾರೆ. ಹಾಗಾಗಿ ಈ ಪುರಾಣ ಹೃದಯ ವೈಶಾಲ್ಯ ಎಷ್ಟು ಅಂತ ಆಲೋಚನೆ ಮಾಡಬೇಕು ಇವತ್ತು ನಾವು. ತತ್ಪೋದಕ ಸೇವಾಚ, ತತ್ಪಾದೋದಕ ಸೇವಾಚ, ಆಮೇಲೆ ಭಗವಂತನ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಪಾದಪೂಜೆ ಮಾತ್ರ ಅಲ್ಲ, ಮತ್ತು ದೇವರ ತೀರ್ಥ ಪ್ರಸಾದಾದಿಗಳನ್ನು ತೆಕ್ಕೊಳ್ಬೇಕು. ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ತೆಕ್ಕೊಳ್ಬೇಕು, ದೇವರಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯಾದಿಗಳನ್ನು ತೆಕ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ನಮ್ಮ ಗ್ರಹಚಾರಗಳನ್ನು ಪಾಪಗಳನ್ನು ಪರಿಹಾರ ಮಾಡುತ್ತೆ. ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಪ್ರಾಪ್ನೋತಿ ಯಜ್ಞ ಅಯುತ ಕೋಟಿ ಪುಣ್ಯಂ, 10,000 ಕೋಟಿ ಯಾಗ ಮಾಡಿದಷ್ಟು ಪುಣ್ಯ ದೇವರ ಪ್ರಸಾದ ತೆಗೆದುಕೊಂಡದ್ದಕ್ಕೆ. ಹಾಗಾಗಿ ಅಲ್ಲಿ ಹಾಕಿದ್ರು ಊಟ, ಇಲ್ಲಿ ಹಾಕಿದ್ರು, ಎಲ್ಲಿಯೋ ಹಾಕಿದ್ರು, ನಮಗೆ ಅಂಗಿ ಹಾಕಿ ಬಡಿಸಿದ್ರು, ಅದರ ಎದುರುಗಡೆ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ದೇವರ ಪ್ರಸಾದ ತಿರುಪತಿಗೆ ಹೋಗಿ ಒಂದು ತಟ್ಟೆ ಎಲ್ಲಿ ಕೊಡ್ತಾರೆ, ಪೊಂಗಲ್ ಇತ್ಯಾದಿಗಳೆಲ್ಲ ಎಲ್ಲ ತೆಕ್ಕೊಂಡು ತಿಂತೇವೆ. ಯಾಕೆ ಕೇಳಿದರೆ ಅದಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾದರೆ ಇವತ್ತು ಬಂದು ಗಲಾಟೆ ಮಾಡುವವರು ಎಷ್ಟೋ ಕೆಟಗರಿ ಉಂಟು. ನಮ್ಮನ್ನು ಮೊದಲು ಕರೀಲಿಲ್ಲ, ಮತ್ತೆ ಕರೆದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂದರೆ ಅವರಿಗೆ ಪ್ರಸಾದ ಮುಖ್ಯ ಆಗಲಿಲ್ಲ. ಮತ್ತೇನು ಕೇಳಿದರೆ ಗೌರವವೇ ಮುಖ್ಯ ಆಗಿ ಬಿಟ್ಟಿತು. ಹಾಗಾಗಿ ಯಾರು ನಿಜವಾದ ಭಕ್ತರಿದ್ದಾರೆ ಅವರು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಪ್ರಸಾದ ಅಂತಲೇ ಹೆಸರು. ಯಾಕೆ ಪ್ರಸಾದ? ಪ್ರಸನ್ನತೆಯನ್ನು ತಂದು ಕೊಡುತ್ತೆ. ಇಂದ್ರಿಯಾದಿಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಮನಸ್ಸಮಾಧಾನವನ್ನು ತಂದು ಕೊಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಪ್ರಸಾದ ಅಂತ ಹೆಸರು. ಆಮೇಲೆ ಸೇವಾಚ, ವಿಷ್ಣು ಭಕ್ತರ ಸೇವೆ, ದೇವರ ಸೇವೆ. ಈ ಸೇವೆ ಅಂತ ಹೇಳಿದಲ್ಲಿ ಬಹಳ ಭಜ ಸೇವಾಯಂ, ಭಜನೆ ಮಾಡೋದು ಅಂತ ಅರ್ಥ. ಏನು ಭಜಾ ಸೇವಾ? ಭಜನೆ ಅಂತ ಮಾತ್ರ ಅರ್ಥ ಅಲ್ಲ.
ಮತ್ತು ಭಗವಂತನ ಸ್ಥಾನಗಳನ್ನು ಶುದ್ಧಗೊಳಿಸುವುದು ದೊಡ್ಡ ಸೇವೆ. ದೇವಾಲಯಕ್ಕೆ ಹೋಯಿತು ಅಂತ ಇಟ್ಕೊಳ್ಳೋ, ಅಲ್ಲಿ ಏನೋ ಕಸ ಕಡ್ಡಿಗಳುಂಟು, ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದರೆ ಇದು ಒಂದು ದೊಡ್ಡ ಸೇವೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಲ್ಲಿ ಪುರಾಣಗಳಲ್ಲಿ ಇಂತಹ ಭಗವಂತನ ಸೇವೆ, ಕಸಗುಡಿಸುವಂಥದ್ದಿರ್ಬೋದು, ರಂಗೋಲಿ ಹಾಕುವಂಥದ್ದಿರ್ಬೋದು, ಹೂಗಳನ್ನು ತಂದು ಕೊಡುವಂಥದ್ದು, ಅಥವಾ ಅಲ್ಲಿ ದೀಪ ಉರಿತಾರೆ. ಇವತ್ತು ನೋಡಿ ಕಾರ್ತೀಕ ಮಾಸ ಮಹಾತ್ಮೆ ಅಂತೇಳಿ ಎಲ್ಲ ಲಕ್ಷ ದೀಪಗಳು ಎಲ್ಲ ಕಡೆ ಮಾಡ್ತೇವೆ. ದೀಪ ಇಡ್ಲಿಕ್ಕೆ ಎಲ್ಲರೂ ಬರ್ತಾರೆ ಸ್ವಾಮಿ. ಮೊದಲು ದೀಪ ಇಡ್ಲಿಕ್ಕೆ ಬಂದರು, ಎಣ್ಣೆ ಹಾಕ್ಲಿಕ್ಕೂ ಬಂದರು, ಬತ್ತಿ ಇಡ್ಲಿಕ್ಕೂ ಬಂದರು, ದೀಪ ಉರಿಸ್ಲಿಕ್ಕೂ ಬಂದರು. ದೇವರು ಹೊರಡುವ ಮೊದಲೇ ಬೇಕಾದರೆ ದೀಪ ಉರಿಸಿ ಬಿಡ್ತಾರೆ, ಇವರ ಪಾಪ ಪರಿಹಾರ ಆಗಬೇಕು ಅಂತ. ಆಗಲಿ ಇಷ್ಟೆಲ್ಲ ಮಾಡಿದರು. ಮತ್ತೆ ಮರುದಿನ ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಬ್ಬರೂ ಇಲ್ಲ. ಗೌಜಿಯಲ್ಲೇ ಗೌಜಿದ್ರು, ಉತ್ಸವ ಆಯಿತು, ಮತ್ತೆ ಎಲ್ಲ ಹೋಗಿ ಮನೆಗೆ ಹೋಗಿ ಮಲಗಿದ್ರು. ಅಲ್ಲ, ಎಣ್ಣೆ ಬೀಳದ ಹಾಗೆ, ವ್ಯರ್ಥ ಆಗದ ಹಾಗೆ ನೋಡಬೇಕು. ಇವತ್ತು ದೇವಾಲಯಗಳಲ್ಲಿ ದೀಪ ಹಚ್ಚುತ್ತೇವೆ, ಆ ದೀಪದಿಂದಾಗಿ ಒಂದಿಷ್ಟು ಹೊಗೆ, ಒಂದಿಷ್ಟು ಮಾಲಿನ್ಯ ಆಗಬಾರ್ದು, ಎಣ್ಣೆ ಚೆಲ್ಲಬಾರ್ದು. ಒಂದು ವೇಳೆ ಚೆಲ್ಲಿತು ಅಂತ ಇಟ್ಟುಕೊಳ್ಳೋ, ಅದನ್ನು ಶುದ್ಧ ಮಾಡಬೇಕು, ಕ್ಲೀನ್ ಮಾಡಬೇಕು. ಹಾಗಾಗಿ ಮರುದಿನ ಬಂದು ಆ ದೀಪಗಳನ್ನೆಲ್ಲ ತೆಗೆದು ಮತ್ತೆ ಜೋಡಿಸಿಟ್ಟು ಆ ಕ್ಲೀನ್ ಮಾಡುವ ವ್ಯವಸ್ಥೆ ಉಂಟಲ್ಲ, ಇದೆಲ್ಲ ದೊಡ್ಡ ಸೇವೆ. ಯಾರು ಗುರುತಿಸ್ತಾರೆ ಗೊತ್ತಾ? ಭಗವಂತ ಗುರುತಿಸ್ತಾನೆ. ಇವತ್ತು ನಾವು ನಮ್ಮನ್ನು ಗುರುತಿಸಬೇಕು ಅಂತ ನೋಡ್ತೇವೆ, ನಿಜವಾದ ಭಕ್ತನನ್ನು ಭಗವಂತ ಗುರುತಿಸ್ತಾನೆ. ಹೀಗೆ ಸೇವೆ ಎನ್ನುವಂಥದ್ದು ಎಲ್ಲ ರೀತಿಯಲ್ಲೂ ಮಾಡತಕ್ಕಂಥದ್ದು ಸೇವೆ. ಹಾಗಾಗಿ ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿಯೂ ಆಗಬಹುದು, ದೇವರ ಕೋಣೆಯಷ್ಟು ಅಷ್ಟು ಸ್ವಚ್ಛವಾಗಿರ್ಬೇಕು. ಅದಕ್ಕೆ ಮಡಿ ಅಂತ ಹೇಳಿದ್ದು. ಮಡಿ ಅಂದರೆ ಕ್ಲೀನ್ ಅಂತ ಅರ್ಥ, ಶುಚಿ ಅಂತ ಅರ್ಥ. ಹಾಗಾಗಿ ಮೊದಲು ಅಥವಾ ಪೂಜೆಯ ಬಳಿಕವಾಗಲಿ ಮಾಡುವ ಎಲ್ಲ ಸೇವೆಗಳು ಆಗಬಹುದು. ವಿಷ್ಣು ಭಕ್ತರದ್ದು ಸೇವೆ ಆಗಬಹುದು. ಬಂದಂಥವರ ಚೇತನ ಪ್ರತಿಮೆ, ಜಡ ಪ್ರತಿಮೆ, ಎಲ್ಲ ರೀತಿಯಿಂದಾಗಿ ಗೋ ಸಾಕುವಂಥದ್ದು ಎಲ್ಲದೂ ಬಂದು ಬಿಡ್ತದೆ ಅಲ್ಲಿ. ಸೇವಾಚ ತನ್ನಿವೇದಿತ ಭೋಜನಂ, ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಪ್ರಸಾದ ಸ್ವೀಕಾರ ಮಾಡಬೇಕು, ತನ್ನಿವೇದಿತಂ, ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇ ಆಗಬೇಕು ಅಂತ ರುದ್ರದೇವರು ಹೇಳ್ತಾರೆ. ಹಾಗಾಗಿ ಏನೇ ಇರಲಿ, ಕ್ಷೇತ್ರದಲ್ಲಿ ಮಾಡಿದಂತಹ ಪದಾರ್ಥಗಳನ್ನು ದೇವರೇ ಅಂತ ಸಮರ್ಪಣೆ ಮಾಡಿ ತಗೊಳ್ಬೇಕು. ಮನೆಯಲ್ಲಿಯೂ ಹಾಗೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ಅಂತ, ಯತ್ ಅಶ್ನಾಸಿ ಯಾವುದು ತಿಂತೀರೋ ಅದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹಾಗಾಗಿ ಕೃಷ್ಣಾರ್ಪಣ ಅಂತ ಹೇಳಿ ಅದನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅರ್ಚನಂಚ ತಪೋಧ್ಯಾನಂ, ಅರ್ಚನೆ ಮಾಡಬೇಕು ಭಗವಂತನನ್ನು. ಮತ್ತೆ ಮತ್ತೆ ಹೂಗಳಿಂದ ಇವುಗಳಿಂದಲೇ ಹಿಡ್ಕೊಂಡು ಬಂದು ಭಗವಂತನನ್ನು ಅರ್ಚನೆ, ನಾಮಸ್ಮರಣೆ ಮಾಡುವ ಮೂಲಕ ಅಥವಾ ತುಳಸಿ ದಳದಿಂದ ಎಲ್ಲ ಅರ್ಚನೆ ಮಾಡಬೇಕು. ಅರ್ಚನೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ತುಳಸಿ ಆರೋಪಣವೂ ಬಂತು, ತುಳಸಿ ಗಿಡಕ್ಕೆ ನೀರು ಹಾಕೋದು ಬಂತು, ಗಿಡಗಳನ್ನು ಬೆಳೆಸೋದು ಬಂತು. ಅದಕ್ಕೋಸ್ಕರವೇ ಹೇಳ್ತಾರೆ, ನಮ್ಮ ಹೂದೋಟದಲ್ಲಿ ಬೆಳೆಸಿದಂಥ ಹೂ ಉಂಟಲ್ಲ, ಇದು ಉತ್ತಮ ಕಲ್ಪ ಅಂತ ಹೇಳುತ್ತಾರೆ. ಆಮೇಲೆ ಗುಡ್ಡೆಯಿಂದ ಎಲ್ಲಿಯಾದರೂ ವನದಲ್ಲಿದ್ದಂಥದ್ದನ್ನು ಹಿಡ್ಕೊಂಡು ಬಂದರೆ ಇದು ಮಧ್ಯಮ ಕಲ್ಪ ಅಂತ ಹೇಳಿದರು. ಮತ್ತು ಮಾರ್ಕೆಟಿಂದ ಕಟ್ಕೊಂಡು ಬಂದರೆ ಅಧಮ ಕಲ್ಪ ಅಂತ ಕೇಳಿದರು. ಯಾಕೆ ಕೇಳಿದರೆ, ದೇವರಿಗೆ ಅತ್ಯಂತ ಪರಿಶುದ್ಧವಾದಂಥ ಹೂಗಳನ್ನೇ ಅರ್ಪಣೆ ಮಾಡಬೇಕು. ನರಸಿಂಹ ಪುರಾಣದಲ್ಲಿ ಒಂದು ಚರಿತ್ರೆ ಬರ್ತದೆ, ವಿಷ್ಣುವಿಗೆ ಹೂವನ್ನು ಹೇಗೆ ಅರ್ಪಣೆ ಮಾಡಬೇಕು ಅಂತ.